ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮದು ಅವತ್ತು ಎಂಗೇಜ್ಮೆಂಟ್ ಆಗಿತ್ತಲ್ಲ, ವಿಡಿಯೋ ಹಾಕಿದ್ನಲ್ಲ. ಸೊ ನಮ್ಮ ಚಿನ್ನಿದು ಮದುವೆ ಇವತ್ತು. ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮನೆಯವರು, ನಾವು, ನಮ್ಮ ಮಕ್ಕಳೆಲ್ಲ. ಏನೋ ಸ್ವಲ್ಪ ದೂರ ಇದೆ, ಬಂದ್ಬಿಟ್ವಿ. ಬರೋದಕ್ಕೆ 3 ಅವರ್ ಬೇಕು, 1 ಗಂಟೆ ಬಿಟ್ವಿ. ಇವತ್ತು ಟೈಮ್ ಎಷ್ಟು? 3 ಗಂಟೆ ಆಯಿತು. 3 ಗಂಟೆ ಟೈಮ್ ಆಯಿತು. ಇನ್ನು ಅವ್ರ ಊರಿಗೆ ಹೋಗಿ ನಮಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಪವನ. ಹೆಂಗದ ರೋಡಲ್ಲಿ ಮರಗಳು ಚೆನ್ನಾಗವಲ್ಲ, ತಂಪು ತಂಗಾಳಿ. ಏನು ಫುಲ್ ಎಲ್ಲ ಹಸಿರು. ಅದಕ್ಕೆ ಊರಂದ್ರೆ ನಂಗೆ ತುಂಬ ಇಷ್ಟ. ಹೆಂಗೆ ತಂಪ ಗಾಳಿ ಬೀಸ್ತದ ನೋಡಿ. ಹಾಂ, ಮಳೆ ಸಕ್ಕತ್ತಾಗದೆ. 1 ಕಿಲೋಮೀಟರ್ ಸ್ವಲ್ಪ ದೂರನೇ ಕಾಣಿಸ್ಕೊಂಡೆ ಇರ. ಬಂತು ಕಣ್ಣ, ಕಾರ್ ಮೇಲೆ ನಿಂತ್ಕೊಬಿಡ್ತೀನಿ. ಕಾರ್ ಮೇಲೆ ನಿಂತ್ಕೊಬಿಡೋಣ. ಕೇಳಿ ಮಗನೇ ರೆಡಿ ಮಾಡಿ ಇಕ್ಕವ್ರು ನೋಡಿ. ಚಪ್ರ ಎಲ್ಲ ಹಾಕಿದ್ದಾರೆ, ಲೈಟ್ ಬಿಡ್ತಾವ್ರೆ. ಹಾಯ್ ಮಾಡು, ಹಾಯ್ ಮಾಡ್ತೀನಿ. ಪೂಜೆ ಮಾಡ್ಬೇಕಲ್ಲಿ ಒಡವೇದ, ಅದನ್ನೇ ವಿಡಿಯೋ ಮಾಡಿ. ಚೆನ್ನಾಗಿ ಬಂದ ನೋಡೆ. 9 ದಿನಕ್ಕೆ ಹಾಕಿದ್ರಾ? ಇರ್ತಾರ ದೇವ್ರಗಳಿಗೆ ಕಟ್ಟಲ್ವಾ? ಆಮೇಲೆ ಪೂಜೆ ಫಸ್ಟ್ ಇಡ್ಬೇಕಾ? ಪೂಜೆ ಮಾಡೋ ದಾರೆ ಸೀರೆಗೆಲ್ಲ ಪೂಜೆ ಮಾಡಿ ಅಪ್ಪ ಅಮ್ಮನ ಕಾಲು ನಮಸ್ಕಾರ ಮಾಡಿಕೊಂಡು ಸರಿ ಹೊರಡೋಣ, ಚೌಟ್ರಿಗೆ ಹೊರಡೋಕ್ಕೆ ಅಂತ ರೆಡಿಯಾಗಿ ಕಾರಿಗೆ ಪೂಜೆ ಮಾಡೋಣ ಅಂತ ನಮ್ಮ ಚಿನ್ನಿ ಪೂಜೆ ಮಾಡ್ತಾಳೆ. ನಮ್ಮದೇ ಪುಟಾಣಿ ಕಾರು. ಸೊ ಅದಕ್ಕೆ ಪೂಜೆ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ. ನಾನು ಹೋಗಲಿಲ್ಲ, ಯಾಕೆಂದರೆ ಐಟಮ್ ಎಲ್ಲ ಗಾಡಿಗೆ ತುಂಬೋದಿತ್ತು. ಸೊ ಅದಕ್ಕೆ ನಮ್ಮ ಮನೆಯವ್ರ ಜೊತೆ ಕಳಿಸ್ದೆ. ಏಕೆಂದರೆ ನಮ್ಮವರೇ ಫಂಕ್ಷನ್ ಮಾಡ್ತಿರ್ಬೇಕಿದ್ರೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಆದಷ್ಟು ಹೆಲ್ಪ್ ಮಾಡೋಣ ಅಂಥೇಳಿ ಅಲ್ಲಿದ್ದೆ ಅಷ್ಟೇ. ಅಲ್ಲಿಂದ ಬಂದು ಚೌಟ್ರಿಗೆ ಬಂದು, ಇದು ನಮ್ಮ ಮನೆಯವರು ಇಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಅದಷ್ಟೇ. ಅಲ್ಲಿ ಗಣಪತಿ ಇರುತ್ತಲ್ಲ, ಪೂಜೆ ಮಾಡಿಬಿಟ್ಟು ಬಾಗಿಲಿಗೆ ಹೊಸ್ಲಿಗೆ ಪೂಜೆ ಮಾಡಿಬಿಟ್ಟು ಒಳಗಡೆ ಹೋಗೋ ಚೌಟ್ರಿಗೆ ಬಿಟ್ಬಿಟ್ಟು ಅವ್ರು ವಾಪಸ್ ಬಂದಿದ್ದರು. ಆಮೇಲೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಗಂಟು ಕರೆಯೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳಿ ಹೊರಡ್ತಾ ಇರೋದು. ಆಗಲೇ ಟೈಮ್ ಆಗಿಬಿಟ್ಟಿತ್ತು, ನಾವು ಯಾರೂ ರೆಡಿನೇ ಆಗಿರಲಿಲ್ಲ. ಅಲ್ಲಿ ಐಟಮ್ ಎಲ್ಲ ಟೆಂಪೋಗೆಲ್ಲ ತುಂಬ್ಕೊಂಡು ಬಂದಿದ್ದೆ ಒಂದು 7 o'clock ಅಂತಾನೆ ಅಂದ್ಕೊಳ್ಳಿ. ಅವರಂತೂ ಬೇಗನೆ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಕೂಡ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿ ಗಂಡು ಕರ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ವಿ. ನಮಗೆ ಗೊತ್ತೇ ಇಲ್ಲ ಗೈಸ್, ಇಷ್ಟೊಂದು 9 ಥರನೋ 5 ಥರನೋ ಈ ಥರ ಏನಾದರೂ ತಟ್ಟೆ ತೊಗೊಂಡೋಗಿ ಕರ್ಕೊಂಬರ್ಬೇಕು ಅಂತ. ಗಂಡು ಕರ್ಕೊಬರ್ಬೇಕು, ಯಾರು ಬಂದಿಲ್ಲ, ಬನ್ನಿ ಅಂತ ತಕ್ಷಣ ಹಂಗೆ ಹೋಗ್ತಾಯಿದ್ದೆ. ಆಮೇಲೆ ಹಂಗಲ್ಲ ಕಣವ ಹಿಂಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ ರಾತ್ರಿ ರೆಡಿ ಆಗೋದ್ರಲ್ಲೇ ಬ್ಯುಸಿ ಆದ್ವಿ. ಸೊ ರಿಸೆಪ್ಷನ್ ಫೋಟೋಸ್ ಎಲ್ಲ ಈ ಥರ ಇತ್ತು. ನಾನು ನಮ್ಮಮ್ಮ ಎಲ್ಲ ಅಲ್ಲೇ ರೂಮಲ್ಲೇ ಫೋಟೋ ತೊಗೊಂಡ್ವಿ. ಆಮೇಲೆ ಫೋನ್ ಹಿಡ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಳ್ಳೋದೇ ಆಯಿತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಎಲ್ಲರೂ ಇದ್ದಾಗ ವಿಡಿಯೋ ಮಾಡೋಕ್ಕಾಗಲ್ಲ. ಇದು ಬೆಳಗ್ಗೆದು ಮುಹೂರ್ತದ್ದು. ಸೊ ಈ ಥರ ರೆಡಿಯಾಗಿದೆ ನಾನು. ಅವ್ರ ಲುಕ್ ಚೆನ್ನಾಗಿತ್ತು, ಅದಕ್ಕೆ ಸೊ ನನ್ನ ಫೋನಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಾಯಿದ್ರು. ಮೇಕಪ್ ಕೂಡ ಚೆನ್ನಾಗಿ ಮಾಡಿದರು. ಮದ್ದೂರಿಂದ ಬಂದು ಮೇಕಪ್ ಮಾಡಿದ್ದು ಚೆನ್ನಾಗಿ ಮಾಡಿದರು ಅವರು. ಸೊ ಅವಳು ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಡವೆಯಲ್ಲೇ ಮೇಕಪ್ಪಲ್ಲೇ ಅಷ್ಟು ಓವರ್ ಆ ಥರ ಅಂತ ಅನ್ನಿಸ್ತಾ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ, ಇವರೇ ನಮ್ಮ ಆಂಟಿ ಬ್ಯುಸಿಲಿದ್ದರು. ಅವ್ರು ನಮ್ಮಮ್ಮ. ಇನ್ನು ನೋಡಿ, ಒಡಗಟ್ಟಿನ ಗಡಿಗೆ ಈ ಥರ ಎಲ್ಲ ಪೂಜೆ ಮಾಡಿ ನೀರು ತಂದು ಮಡಗಿರ್ತಾರೆ. ಇದು ಕಂಕಣ ಕಟ್ಟಬೇಕಿದ್ರೆ ನಾನು ಅದನ್ನು ಏನೇನು ಮಾಡ್ತಾರೆ ಅನ್ನೋದನ್ನು ಒಂದು ಸಲನೂ ನೋಡಿಲ್ಲ. ಸೊ ಹಾಗಾಗಿ ಯಾರ ಮದುವೆಲೂ ಆ ಥರ ಹೋಗಿ ನೋಡೋಕ್ಕೆ ಟೈಮೂ ಆಗೋಲ್ಲ, ಅಥವಾ ಇರೋದು ಇಲ್ವಾ ಏನೋ ಗೊತ್ತಿಲ್ಲ. ಮದುವೆಲೆಲ್ಲ ಈ ಥರ ನಿಂತ್ಕೊಂಡು ನೋಡೋಕ್ಕೆ ಆಗೋಲ್ಲ. ನಮ್ಮ ಚಿನ್ನಿ ಮದುವೆ ಆಗಿರೋದ್ರಿಂದ ಸ್ವಲ್ಪ ನಿಂತ್ಕೊಂಡು ವಿಡಿಯೋಗೋಸ್ಕರ ನಿಂತ್ಕೊಂಡ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಂತಿದ್ದಂತೂ ನಿಜ. ಏನೇನು ಕಟ್ತಾರೆ ಏನು ಅಂತ ನನ್ನಂತ ಎಷ್ಟೋ ಜನ ನಿಜವಾಗ್ಲೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ. ಅದರಲ್ಲಿ ಇವರು ಅದು ನಂಗೆ ಗೊತ್ತೇ ಇರಲಿಲ್ಲ ಏನು ಕಟ್ತಾರೆ. ನಾನು
ನೋಡೋಕ್ಕೆ ಅಂತ ಮತ್ತೊಬ್ಬದಕ್ಕನಾಗಲೇ ಎಲ್ಲ. ಮದುವೆಗೆ ಎಷ್ಟು ವರ್ಷ ಆಯ್ತು ಹೇಳಿ? 13. ಮತ್ತೆ 13 ವರ್ಷ ಆಗಿರೋ ಗೊತ್ತಿಲ್ಲ. ಹಾಂ, ಎಷ್ಟು ಮದುವೆಗೆ ಹೋಗಿದ್ದೀರಿ? ನಮ್ಮದು ಒಂದು ಸ್ವಂತ ಅಂತ ಯಾವುದು ಅದೇ ಅಲ್ವಾ, ಅವಾಗಲೇ ನೋಡೋಕ್ಕಾಗೋದು. ಅದಕ್ಕೆ ನನಗೆ ಏನೇನು ಕಟ್ತಾರೆ ಅಂತ ನನಗೆ ನಾನು ಮರ್ತೇಬಿಟ್ಟಿದ್ದೀನಿ. ನನ್ನ ಶಾಸ್ತ್ರ ನೋಡೋಕ್ಕೂ ಆಸೆ ಆಗಿದೆ. ನಾನು ಕರ್ಕೊಂಡು ಹೋಗ್ಬಿಡೋರು ಯಾರಿದ್ರು ಅಂದ್ಬಿಟ್ಟೆ. ಅದಕ್ಕೆ ನಾನು ಅವರು ನಿಂತ್ಕೊಂಡು ನೋಡ್ಕೊತಾ ಇದ್ವಿ. ಏನು ಗೊತ್ತಾ, ಇವಾಗ ಇದ್ದಾರಲ್ಲ, ಈಗ ಹಳೆ ಕಾಲದ ಅಂದರೆ ಹಳೆ ಕಾಲ ಜನ್ರೇಷನ್ಸ್ ಎಲ್ಲ ಇನ್ನೂ ಇದ್ದಾರಲ್ಲ, ಅವ್ರು ಇರೋವರೆಗೆ ಶಾಸ್ತ್ರ ಸಂಪ್ರದಾಯಗಳು ಹೆಚ್ಚೆಚ್ಚವಾಗಿ ಅಂದರೆ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಈ ಪ್ರಕಾರ ಬೇಡ, ಮಾಡ್ರನ್ ಪ್ರಕಾರ ಅಂದರೆ ವೆಸ್ಟರ್ನ್ ಪ್ರಕಾರ ಆ ಥರ ಬೇರೆ ವಿದೇಶದ ಥರ ಮದುವೆ ಆಗೋದು, ಆ ಥರ ಈ ಥರ ಅದೇನೋ ಡೆಸ್ಟಿನೇಷನ್ ಮದುವೆ ಆ ಥರ ಅಂತ ಏನೇನೋ ಆಗ್ತಾ ಇರೋರು. ಅದರಲ್ಲಿ ಈ ಶಾಸ್ತ್ರ ಸಂಪ್ರದಾಯ ಅವ್ರು ಇರೋವರೆಗೆ ನಮಗೆ ಹೇಳಿ ಮಾಡಿಸೋವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಆಮೇಲೂ ಈ ಥರ ವೀಡಿಯೋ ನೋಡ್ಕೊಂಡು ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ. ಆಮೇಲೆ ಹುಡುಗ ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಕಾಲು ತೊಳೆದು ಪೂಜೆ ಮಾಡಿ ಹಾರ ಹಾಕಿ ಹೊಸ ಬಟ್ಟೆ ವಾಚು ಮತ್ತು ಚೈನ್ ಮಾಡಿಸಿದ್ದು. ಸೊ ಚೈನ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಬರೋಕ್ಕೆ ಅಂತ ಬಂದರು. ಸೊ ನಾನು ಅಲ್ಲಿಗೆ ಹೋಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡು ಬಂದ್ವಿ. ಇದೇ ಒಂಥರ ತುಂಬ ಮೆಮೊರಿಬಲ್ ಅಂತ ಹೇಳ್ಬೋದು. ಈ ಥರ ಎಲ್ಲ ಹೊಸದಾಗಿ ನಮ್ಮ ಕಡೆ ಶಾಸ್ತ್ರ ಸಂಪ್ರದಾಯನೇ ನಿಜ ಚೆಂದ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಮಂಡ್ಯ ಸೈಡು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಬೇರೆ ಕಡೆ ಕಂಪೇರಿಟಿವ್ ಮಾಡಿದ್ರೆ ತುಂಬ ಶಾಸ್ತ್ರಗಳಿರುತ್ತೆ. ನಮ್ಮ ಸೈಡ್ ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾರೆ. ನೋಡಿ, ಅಕ್ಕಿಗೆ ಕಲರ್ಫುಲ್ಲಾಗಿ ಅಕ್ಕಿ ಮಿಕ್ಸ್ ಮಾಡಿದ್ದಾರೆ. ಮತ್ತು ಹುಡುಗಿ ಕಲಸ ಇಟ್ಕೊಂಡಿರೋದು ಸೋದರ ಮಾವ ಸೋದರದತ್ತೆ ಹಾರ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಂಟಪ ಸುತ್ತೋಕ್ಕೆ. ಹಾಲು ಮತ್ತು ಇದನ್ನು ಸಣ್ಣ ಮಾಡಿಸ್ಕೊಂಬರೋಕ್ಕೆ ಅಂತ ಆಗಲೇ ಹೋದರು, ಅಂದರೆ ನಮಸ್ಕಾರ ಮಾಡ್ಕೊಬರೋಕ್ಕೆ. ಸೊ ನಮ್ಮದು ಸ್ವಲ್ಪ ಮಂಡ್ಯ ಭಾಷೆ ಆಗಿರೋದ್ರಿಂದ ಸ್ವಲ್ಪ ಲೋಕಲ್ ಭಾಷೆ ಹೆಚ್ಚಾಗಿ ನನ್ನ ಭಾಷೆಯಲ್ಲಿ ಬರ್ಬೋದೇನೋ ಗೊತ್ತಿಲ್ಲ. ಇದು ಹಾರ ಚೇಂಜ್ ಮಾಡ್ತಾರೋ ಅಂಥದ್ದು. ಇನ್ನು ಸಮ್ಮನ ಮನೆ ಹಾಲು ಅಂತಲೇ ಸಮ್ಮನ ಮನೆ ಹಾರ ಏನೋ ಗೊತ್ತಿಲ್ಲ ಗೈಸ್. ಏನೇನೋ ಹೇಳೋದಕ್ಕಿಂತ ಮುಂಚೆ ಫಸ್ಟು ಗೊತ್ತಿಲ್ಲ ಅಂದರೆ ಸುಮ್ಮನಿರೋದೇ ವಾಸಿ. ಸೊ ಇವಾಗ ಹುಡುಗರ ಅಪ್ಪ ಅಮ್ಮ ಮತ್ತು ಹುಡುಗಿಯರಪ್ಪ ಅಮ್ಮ ಮೊದಲಿಗೆ ಹಾಲು ಇರ್ತಾರೆ ತಾಳಿ ಕಟ್ಟೋಕ್ಕಿಂತ ಮುಂಚೆ. ಸೊ ಅದಕ್ಕೆ ಇವಾಗ ಅವರು ಹಾಲು ಉದ್ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಲಿಟಲಾಗಿ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಎಲ್ಲರ ಮುಂದೆ ನಿಂತ್ಕೊಂಡು ಇಷ್ಟು ವೀಡಿಯೋ ಮಾಡ್ತಿರೋದೇ ನಂಗೆ ಧೈರ್ಯ ಅಷ್ಟು ಎಲ್ಲಿ ಬಂತು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಧೈರ್ಯ ಇಲ್ಲ ಅಂತಲ್ಲ, ಆದರೂ ಏನೋ ಒಂಥರ ಈ ಥರ ನಿಂತ್ಕೊಂಡು ಕ್ಯಾಮ್ರಾದಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ತುಂಬ ಒಂಥರ ಅನಿಸ್ತಾ ಇರುತ್ತೆ ಅಷ್ಟೇ ನನ್ನ ಮುಂದೆ. ಸೊ ಫೈನಲಿ ಮದುವೆ ಆಯಿತು. ಮದುವೆ ಫಿಕ್ಸ್ ಆಗಿ ಮದುವೆ ಆಗೋಯ್ತು ಗೈಸ್. ಮದುವೆ ಆಗೋಗಿ 1 ತಿಂಗಳು ಆಗೋಯ್ತು ಗೈಸ್. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏನು ಗೊತ್ತಾ, ಎಡಿಟ್ ಮಾಡೋದು ಅಂದರೆ ಕೆಲಸ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಇರೋದ್ರಿಂದ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮು, ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಟೈಮು. ಹಂಗಾಗಿ ಇವಾಗ ಬೇಡ ಅವಾಗ ಬೇಡ ಅಂತೇಳಿ ಇಷ್ಟು ದಿನ ಮದುವೆಯಾಗಿ 1 ತಿಂಗಳಾದ್ರೂ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಇದು ನಾನು ಏನೋ ನಾನೇ ನೋಡ್ಕೊತಾ ಇದ್ದೀನಿ ಅಷ್ಟೇ. ತಾಳಿ ಕಟ್ಟಾದಮೇಲೆ ತಾಳಿಗೆ ಪೂಜೆ ಮಾಡ್ತಾರಲ್ಲ, ಸೊ ಅದು ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊತೀನಿ. ಆಮೇಲೆ ನಾವು ಹಾಲು ಒಯ್ಯೋಕೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಅವಳಿಗೆ ರೆಡಿ ಮಾಡಿಬಿಟ್ಟು ಹಾಲು ಉದ್ಬಿಟ್ಟು ನಾವು ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಬಂದ್ವಿ. ಹೀಗೆ ಸದಾ ಕಾಲ ನಗ್ನಗ್ತಾ ನಲಿವಿನಲ್ಲಿ ಜೊತೆ ಇರ್ತಾ ಒಬ್ರಿಗೊಬ್ರು ಅರ್ಥ ಮಾಡ್ಕೊತಾ ಏನೇ ಬರಲಿ ಅಥವಾ ಏನಾದ್ರು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, 1000 ಬಂದು 1000 ಹೋದ್ರು ಅನುಸರಿಸ್ಕೊಂಡು ಹೋಗೋದೇ ಜೀವನ. ಸೊ ಹಾಗೆ ಜೊತೆಯಾಗಿ ಚೆನ್ನಾಗಿರಲಿ ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡ್ತೀನಿ ಅಷ್ಟೇ ಗೈಸ್. ಇವಾಗ ಊಟ ಮಾಡೋಕ್ಕೆ ಅಂತ ಬಂದ್ವಿ. ಊಟಕ್ಕೆ ಅಂತ ಕೂತಿದ್ದೀನಿ. ಪೂರಿ ಊಟನೇ ಮರ್ತೋಗಿದೆ ಏನೇನು ಮಾಡಿಸಿದ್ರು ಅಂತ. ಪಲಾವು, ಅನ್ನ, ಸಾಂಬಾರು, ಸ್ವೀಟ್ಸ್ ಏನು ಮಾಡಿದ್ರು ಅಂತಲೇ ಮರ್ತೋಗಿದೆ. ಸೊ ಇಷ್ಟು ಮಾಡ್ಕೊಂಡು ಬಂದ್ವಿ. ಇವರು ನಮ್ಮ ಅಜ್ಜಿ ಜೊತೆ ಹುಡ್ತಾರೆ 6 ಜನ. ಸೊ ಅವರು ಅದರಲ್ಲಿ ಲಾಸ್ಟ್ನವರು. ಇವರು ನಮ್ಮದು ಅಜ್ಜಿ, ಇವರು ಅವರಿಗೆ ಹೇಳ್ಕೊಡ್ತಾ ಇರೋದು. ಅವ್ರಿಗೂ ಗೊತ್ತಿಲ್ಲ, ಯಾಕೆಂದರೆ ಅವ್ರು ಜಾಸ್ತಿ ಈ ಥರ ಹೋಗಿ ಶಾಸ್ತ್ರ ಸಂಪ್ರದಾಯನ ಮುಂದೆ ನಿಂತು ಮಾಡಿಸೋರಿರ್ತಾರಲ್ಲ ಆ ಥರ ಮಾಡಿಸಲ್ಲ. ನೋಡಿ ನಮ್ಮ ಅಜ್ಜಿ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು. ಅಂದರೆ ಈಗ ಹೋಗಿ ಎಲ್ಲ ನಿಂತು ಮಾಡ್ತಾಯಿದ್ರೆ ಅದು ಪಟ 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 ಅಂತ ಬರ್ತಾ ಇರುತ್ತೆ. ಹೋಗಿಲ್ಲ, ನಾವು ಮಾಡಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ಅವ್ರು ನಿಂತ್ಕೊಂಡು ಮಾಡಿಸಿರೋದಕ್ಕೆ ಇವತ್ತು ಎಲ್ಲ ಗೊತ್ತು ನೋಡಿ. ಅವ್ರು ಇರೋದಕ್ಕೆ ಅವ್ರಿಗೆ ಹೇಳಿ ಈ ಥರ ಕಣಪ್ಪ ಹಂಗೆ ತೆಗೆಯಪ್ಪ ಹಿಂಗೆ ತೆಗೆಯಪ್ಪ ಅಂತೇಳಿ ಈ ಥರ ಶಾಸ್ತ್ರ ಸಂಪ್ರದಾಯವಾಗಿ ಮಾಡಿಸ್ತಾ ಇರ್ತಾರೆ. ಸೊ ಇವಾಗ ಇದೆಲ್ಲನೂ ನಿಧಾನಕ್ಕೆ ಒಂದೊಂದೇ ಬಿಚ್ಚಿಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಸೊ ಹೇಗೆ ಕಟ್ಟಿರ್ತಾರೆ ಹಾಗೆ ಎಲ್ಲನೂ ಮತ್ತು ರಿವರ್ಸ್ ಪಿಚ್ ಮಾಡಬೇಕು. ಅವ್ರದ್ದೇನೋ ತುಂಬ ಈಸಿ ಇತ್ತು, ಬಿಚ್ಬಿಟ್ಟು ಈ ನಮ್ಮ ಚಿನ್ನಿದಿದೆಯಲ್ಲ
ಅವಳದಂತೂ ಬಿಚ್ಚೋಕ್ಕೆ ಆಗಲಿಲ್ಲ ಗೈಸ್. ತುಂಬ ಅಂದರೆ ತುಂಬ ಟೈಟಾಗಿ ಗಂಟು ಹಾಕ್ಬಿಟ್ಟಿದ್ರು. ಅದನ್ನು ಅದೇನೋ ಊರು ಗಂಟು ಅಂತೀವಿ, ಅಂದರೆ ಅದನ್ನು ಆದರೆ ಒಂದು ದಾರ ಎಳೆದ ತಕ್ಷಣ ಅದು ಪಟ್ಟ ಅಂತ ಬಂದ್ಬಿಡುತ್ತೆ. ಇವಳ್ದೇನಾಗಿತ್ತು ಅಂದರೆ ಫುಲ್ ನಾಟೆ ಹಾಕ್ಬಿಟ್ಟಿದ್ರು, ಫುಲ್ ಗಂಟೆ ಹಾಕ್ಬಿಟ್ಟಿದ್ರು. ಅದು ಬತ್ತಾನೇ ಇರಲಿಲ್ಲ. ಅದು ಕಟ್ ಮಾಡಬೇಡ ಕಣವ, ಬಿಚ್ಚಬೇಕು ಹಂಗೆ ಬಿಚ್ಚಬೇಕು ಅಂತಾರೆ. ನಂಗೆ ಬೇರೆ ಅದು ಬಿಚ್ಚಕ್ಕೆ ಬೇರೆ ಆಗ್ತಾಯಿಲ್ಲ. ಆಮೇಲೆ ನನಗೆ ವೀಡಿಯೋ ನಾನೇ ಎಡಿಟ್ ಮಾಡೋದ್ರಿಂದ ನಾವೇ ಎಡಿಟ್ ಮಾಡಿಕೊಂಡ್ರೆ ನಾವೇನು ಮಿಸ್ಟೇಕ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಅದು ಇಲ್ಲ ಈ ಕಡೆ ಸೈಡಲ್ಲೋ ಮುಂದೆನೋ ನಿಂತ್ಕೊಂಡು ವಿಡಿಯೋ ಮಾಡಬೇಕಾಗಿತ್ತು. ನಾನು ವಿಡಿಯೋ ಮಾಡಿದ್ದೆಲ್ಲ ಯಾವುದೋ ಒಂದು ಪಾಪಲ್ಲಿ ನಿಂತಿತ್ತು. ವಿಡಿಯೋ ಮಾಡ್ಕೊಪ್ಪ ಪುಟ ಅಂತ ಕೊಟ್ಟೆ ಗೈಸ್. ಆ ಹುಡುಗಿ ಪಾಪ ಸುಮಾರು 10 ಗಂಟೆ ನಿಂತಿತ್ತು. ನಾನು ಎಷ್ಟು 53 ನಿಮಿಷ ಇರೋ ವಿಡಿಯೋನ ಟೋಟಲ್ 13 ನಿಮಿಷಕ್ಕೇನೋ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಎಷ್ಟು ಸಾಧ್ಯನೋ ಅಷ್ಟು ಎಡಿಟ್ ಮಾಡಿದ್ದೀನಿ. ಸೊ ಎಲ್ಲರೂ ಹೆಲ್ಪ್ ಮಾಡಿ. ಅವರು ನಮ್ಮ ಅತ್ತೆಯವರಿದ್ದಾರೆ. ಸೊ ಎಲ್ಲ ಬಿಚ್ಚಿ ಎಲ್ಲ ಹೆಲ್ಪ್ ಮಾಡಿ ಗಂಟಲನ್ನೇ ಸೂಕ್ಷ್ಮವಾಗಿ ಬಿಚ್ಚಿ ಇಟ್ಟಿದ್ದಾಯಿತು. ಇವಾಗ ಅವ್ರು ಕೊಟ್ಟಿರೋ ಓಲೆನ ಹಾಕ್ಬೇಕಲ್ಲ. ಸೊ ಅವ್ರದ್ದು ಜ್ಯುವೆಲರಿ ಸೆಟ್ಟೆಲ್ಲ ಅಂದರೆ ಮೇಕಪ್ ಅವ್ರ ಜ್ಯುವೆಲರಿ ಸೆಟ್ಟೆಲ್ಲ ರಿಮೂವ್ ಮಾಡಿಸಿ ಅವ್ರು ಕೊಟ್ಟಿರೋ ಓಲೆ ಹಾಕ್ಸಿದ್ವಿ. ಆಮೇಲೆ ನೋಡಿ ಇವಾಗ ಮಡ್ಲಕ್ಕಿ ತುಂಬ ಶಾಸ್ತ್ರ ನಡೀತಾ ಇದೆ. ಈ ಕಡೆಯಿಂದ ಆ ಕಡೆಯಿಂದ 2 ಕಡೆನೂ ಮಡ್ಲಕ್ಕಿ ತುಂಬ್ತಾರೆ. ಸೊ ಅದನ್ನು ನಡೆಸ್ತಾಯಿದ್ರು. ಮದುವೆ ಅಂದ್ರೇ ಗಿಜಿ ಗಿಜಿ ಅದು ಆ ಥರ ಸೌಂಡ್ ಇದ್ರೇ ಚಂದ ಅಲ್ವಾ. ಈ ವಾಯ್ಸ್ ಓವರ್ ಕೊಟ್ಟರೆ ಏನಂತಾರೆ, ಏನೋ ಅದು ಸೈಲೆಂಟ್ ಥರ ಮದುವೆ, ಡೋಲ್ ಸೌಂಡ್ ಇದ್ರೇ ಚಂದ. ಗಿಜಿ ಗಿಜಿ ಗಲಾಟೆ ಅದಿದ್ರೇ ಮದುವೆ ಅಂತ ಅನ್ಸೋದು. ಸೊ ವಾಯ್ಸ್ ಓವರ್ ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಯಾಕಂದರೆ ಅಲ್ಲಿ ಮಾತಾಡೋಕೆ ಅಷ್ಟು ಧೈರ್ಯ ಇಲ್ಲ ನನಗೆ. ಲಾಸ್ಟ್ ಮೂಮೆಂಟ್ ಅಕ್ಷತೆ ಲೇಕಿ ಬಂದು ಹೊರಡೋ ಟೈಮ್ ಆಯಿತು. ಅವಳು ಅಳ್ಬೇಕಿದ್ರೆ ನಂಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದಂತೂ ನಿಜವಾಗ್ಲೂ ಏನೋ ಒಂಥರ ಬೇಜಾರಾಯಿತು. ಮುಗಿಸಿ ಬೆಂಗಳೂರಿಗೆ ಹೊರಟ್ಬರ್ತಾ ನಂದಿನಿ ಬೂತ್ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೋದ್ರು. ನಮ್ಮ ಆಂಟಿ ನಮ್ಮ ಜೊತೆನೇ ಬರ್ತಾಯಿದ್ರು. ಬನ್ನಿ ಟೀ ಕುಡಿ ಅಂದರೆ ಬರಲಿಲ್ಲ. ಅವಳು ಹೋಗ್ಬೇಕಾದ್ರೆ ಅಳ್ಬೇಕಿದ್ರೆ ಆ ಎಮೋಷನೆಲ್ಲ ವೀಡಿಯೋ ಮಾಡೋಕೆ ಅಷ್ಟು ನನಗಿನ್ನ ಅಂದರೆ ಧೈರ್ಯ ಸಾಕಾಗಲ್ಲ ಗೈಸ್. ನೋಡೋಣ ಮುಂದೆ. ಸೊ ಈಗ ಹೇಳ್ತಾ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಸಿಕ್ಕಾಬಟ್ಟೆ ವೆಹಿಕಲ್ಲು ಭಾನುವಾರ ಹೋಗಕ್ಕಾಗಲ್ಲ, ಬರ್ರೋ ಅಂತ ಪಾಸ್ ಆಗ್ಬಿಡ್ತೇವೆ. ಕಾಣಿಸ್ತಾ ಇದೆ. ಸೂಪರ್ ವ್ಯೂಸ್ ಮಾತ್ರ. ಮದುವೆ ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿಕ್ಕಾಬಟ್ಟೆ ತಂಪು ಗಾಳಿ ಬೀಸ್ತಾಯಿತ್ತು ಗೈಸ್. ಬಂತು ಅಂದರೆ ಸಿಕ್ಕಾಬಟ್ಟೆ ಫಂಕ್ಷನ್ನು ಗೈಸ್. ಅವತ್ತು ಅನಿಸುತ್ತೆ ಟ್ರಾಫಿಕ್ ಅಂದರೆ ಒಸಿ ಟ್ರಾಫಿಕ್ ಅಲ್ಲ, ಟ್ರಾಫಿಕಲ್ಲಿ ಹೋಗೋಷ್ಟೊಳಗೆ ನಿಜವಾಗ್ಲೂ 1 ಅವರ್ ಆಗೋಯ್ತು, ಸಾಕಾಗೋಯ್ತು. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ದಯಮಾಡಿ ತಿಳಿಸಿ. ಏನು ಗೊತ್ತಾ, ಫ್ಲೇಓವರ್ ಮೇಲೆ ಇರೋರು ಬೇಗ ಹೊರ್ಟೋಗ್ತಾರೆ. ಕೆಳಗಡೆ ಇರ್ತಾರಲ್ಲ ಮೈಸೂರು ಟು ಬೆಂಗಳೂರು ಹೈವೇಲಿ, ಅವರಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಂತು ಸಾಕಾಗ್ತಾರೆ. ಅವ್ರು ಎಷ್ಟು 2-3 ಸಲ ಬಿಟ್ಟರು ನಮ್ಮನ್ನ 1 ಸಲ ಬಿಡ್ತಾ ಇರಲಿಲ್ಲ. ನಂಗೆ ಅವಾಗ ಸಿಕ್ಕಾಬಟ್ಟೆ ಬೇಜಾರಾಯಿತು ಗೈಸ್. ಯಾಕೆಂದರೆ ಅವ್ರು ಮಾತ್ರ ಟೋಲ್ ಕಟ್ ಬಂದಿರ್ತಾರೆ ಅಂತ ಬಿಟ್ಟರೆ ಏನೋ ಗೊತ್ತಿಲ್ಲ ನನಗೆ. ಇಷ್ಟೇ ಗೈಸ್.